ನಮ್ಮ ಅರ್ಜುನನಿಗೂ ಕೂಡ ಸ್ಮಾರಕ ನಿರ್ಮಾಣ ಆಯ್ತು, ಆದ್ರೆ ಬಲರಾಮನಿಗೆ ಯಾಕೆ ಇನ್ನ ಸ್ಮಾರಕ ಆಗಿಲ್ಲ? ಸೊ ಈಗೊಂದು ಪ್ರಶ್ನೆ ಮಾಡಿ ಪತ್ರವನ್ನ ಬರೆದಿದ್ದಾರೆ, ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ ಮೈಸೂರು ಮತ್ತೆ ಕೊಡಗು ಭಾಗದ ಎಂಪಿ ಆಗಿರುವಂತ ಯದುವೀರ್ ಒಡೆಯರ್ ಅವರು. ಎಸ್ ಹೌದು, ಅವ್ರಿಗೂ ಕೂಡ ಆನೆಗಳ ಬಗ್ಗೆ ತುಂಬಾನೇ ಕಾಳಜಿ ಇದೆ, ಮತ್ತೆ ಅವರು ಕೂಡ ಪ್ರಾಣಿ ಪ್ರಿಯರು. ಅರ್ಜುನನಿಗೆ ಸ್ಮಾರಕ ಆಗಿದೆ. ಸೊ ನೆಕ್ಸ್ಟ್ ಬಲರಾಮ ಸುಮಾರು ನಮ್ಮನ್ನೆಲ್ಲ ಬಿಟ್ಟೋಗಿ 2023 ಬಿಟ್ಟೋಗಿ 2 ವರ್ಷಗಳು ಕಳೆದಿದೆ. ತುಂಬಾ ಒಳ್ಳೆ ಕೆಲಸಗಾರ ಬಲರಾಮ. ಜೊತೆಗೆ ಒಂದಲ್ಲ ಎರಡಲ್ಲ 14 ಬಾರಿ ದಸರಾ ಅಂಬಾರಿಯನ್ನ ಹೊತ್ತಂತ ಒಂದು ವೀರ ಯೋಧ ಅಂತಾನೆ ಹೇಳ್ಬೋದು. ಸೊ ಬಲರಾಮನಿಗೆ ಯಾಕಿನ ಸ್ಮಾರಕ ಮಾಡಿಲ್ಲ? ಸೊ ಹೀಗಾಗಿ ದಯವಿಟ್ಟು ಸ್ಮಾರಕವನ್ನ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ತುಂಬಾನೇ ಒಳ್ಳೆ ಆನೆ, ಶಾಂತ ಸೌಮ್ಯ ಸ್ವಭಾವದ ಆನೆಯಾಗಿತ್ತು. ಭೀಮನಕಟ್ಟೆ ಅರಣ್ಯ ಶಿಬಿರದಲ್ಲಿ ಇದ್ದಂತ ಆನೆ, ಅದಕ್ಕೆ ವಯಸ್ಸಾಗಿತ್ತು ಅಂತ ರಿಟೈರ್ಮೆಂಟ್ ಕೊಡ್ತಾರೆ. ನಂತರದಲ್ಲಿ ಅರ್ಜುನ ಒಂದು ಜಾಗಕ್ಕೆ ಬರ್ತಾನೆ. ಬಟ್ 2023 ತೀರಿಕೊಳ್ತಲ್ಲ, ಇನ್ನ ಕೂಡ ಸ್ಮಾರಕ ನಿರ್ಮಾಣ ಆಗಿಲ್ಲ. ದಯವಿಟ್ಟು ಕೂಡ ಸ್ಮಾರಕ ಮಾಡಬೇಕು. ಅಭಿಮಾನಿಗಳು ಬಲರಾಮನಿಗೆ ತುಂಬಾ ಜನ ಇದ್ದಾರೆ. ಸೊ ಅವರ ಕಡೆಯಿಂದ ಕೂಡ ಒಂದು ಇದು ಮನವಿ ಅಂತಾನೆ ಹೇಳ್ಬೋದು. ಯದುವೀರ್ ಅವರು ಪತ್ರವನ್ನ ಬರೆದಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಮಾನವ ಮತ್ತೆ ಆನೆ ಸಂಘರ್ಷ ಜಾಸ್ತಿನೇ ಇದೆ. ಸೊ ಅದರಲ್ಲಿ ಮನುಷ್ಯರಿಗೆ ಪ್ರಾಣಹಾನಿ ಏನಾದ್ರು ಆದ್ರೆ ಮಾಮೂಲಿಯಂತೆ 15 ಲಕ್ಷ ಪರಿಹಾರವನ್ನ ಕೊಡ್ತಿದ್ರು. ಆದ್ರೆ ಇದೀಗ ಈ ಬಾರಿ ಹೊಸ ಬಜೆಟ್ ಜಾರಿಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಇನ್ನ 5 ಲಕ್ಷ ಜಾಸ್ತಿ ಮಾಡಿದ್ದಾರೆ. ಎಸ್ ಹೌದು, ಇನ್ಮೇಲೆ ಯಾರಿಗೆ ಪ್ರಾಣ ಹಾನಿಯಾದ್ರೂ ಕೂಡ ಕಾಡಾನೆಯಿಂದ 20 ಲಕ್ಷ ದುಡ್ಡು ಸ್ಯಾಂಕ್ಷನ್ ಮಾಡಲಾಗುತ್ತೆ ಸರ್ಕಾರದ ಕಡೆಯಿಂದ. ಸೊ ಇದು ಹೊಸ ಬಜೆಟ್ ಕಡೆಯಿಂದ ಸಿಕ್ಕಿರುವಂತದ್ದು ಅಪ್ಡೇಟ್ ಇದಾಗಿರುತ್ತೆ. ಸೊ ಬಹಳಷ್ಟು ರೀತಿಯಲ್ಲಿ ಕಾಡಾನೆ ಮಾನವ ಸಂಘರ್ಷ ರೀತಿಯಲ್ಲಿ ಏನಾದ್ರೂ ನಿಯಂತ್ರಣ ಮಾಡೋಕೆ ಪ್ರಯತ್ನವನ್ನ ಪಡ್ತಾ ಇದೆ ಸರ್ಕಾರ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಕೂಡ. ಸೊ ಒಟ್ಟಿನಲ್ಲಿ 20 ಲಕ್ಷ ಇನ್ಮೇಲೆ ಪರಿಹಾರ ಸಿಗುತ್ತೆ.